ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಮ್ಮ ಸ್ನೇಹಿತರು ಬಂಧು ಮಿತ್ರರು ಎಲ್ಲ ಬಂದಿದ್ರು, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು. ನಮ್ಮ ದೇವ್ರ ಮಕ್ಕಳೆಲ್ಲ ಊಟವನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್. ಅಣ್ಣ ಹೇಗೆ ಅನ್ನಿಸ್ತು ನಮ್ಮ ಆಶ್ರಮ ನೋಡಿ? ತುಂಬಾ ಖುಷಿ ಆಯ್ತು. ಎಲ್ಲರೂ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ನೋಡಿ, ಯಾಕೆಂದ್ರೆ ನಾನು ದಿನನಿತ್ಯ ಬೇಡ್ತಾನೆ ಇರ್ತೀನಿ. ನಮ್ಮ ಜಗದೀಶ್ ಚೌಧರಿ ಅಣ್ಣ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಆಶ್ರಮನ ಕಟ್ಟಿಸ್ಬೇಕು ಆ ಜಾಗದಲ್ಲಿ ಅಂತ ಎಲ್ಲರ ಹತ್ರ ಬೇಡ್ತಾ ಇದ್ದೀನಿ. ಬಸ್ಸು ನೀವು ಏನು ಆದಷ್ಟು ಎಲ್ಲ ಜನರು ಇಟ್ಕೆ ಮಳ್ಳು ಸಿಮೆಂಟು ಕೈಲಾದಷ್ಟು ಕೊಟ್ಟು ಸಹಾಯ ಮಾಡೋಕ್ಕಾಗಿದ್ದಾರೆ. ಈ ವಿಡಿಯೋನ ಶೇರ್ ಮಾಡಿ, ಅದರಿಂದ ಅವ್ರಿಗೆ ಸಹಾಯ ಸಿಗುತ್ತೆ. ಕ್ಯಾಂಟ್ರಿಂಗ್ ಅವರು ನಮ್ಮ ಅಣ್ಣನವರು ಏನೆಲ್ಲ ಏನಿಲ್ಲ, ಈ ಗಂಗಾಧರಣ್ಣ ಹೇಳ್ತಾ ಇದ್ರು ನಮಗೆ ಜಾಗ ಕೊಟ್ಟರು ಅಂತ. ಬೋರ್ ಹಾಕ್ಸಿ ಅದಕ್ಕೆ ಹಂಗೆ ನಿಲ್ಸಿದ್ದಾರೆ. ಈಗ 2.5 ಇಂಚು ನೀರು ಬಿದ್ದಿದೆ. ಅವರು ಅಂದ್ಕೊಂಡಿದ್ರು ಬಿದ್ದವರು ತಾಯಿ ಹೆಂಗೋ ಸ್ವಲ್ಪ ನೀರು ಕೊಟ್ಟರು, ಹೆಂಗೋ ಸಿಕ್ಕಿದೆ. ಈಗ ತಾನೇ ಜಸ್ಟ್ ಹೇಳೋದು ಏನಂತ, ಪಂಪು ಮೋಟರ್ ಹಾಕ್ಸ್ಬೇಕು, ಪಂಪು ಮೋಟ್ರ್ ಇದೆ, ಅವ್ರಿಗೂ ಹಾಕ್ಸ್ಬೇಕು. ಇನ್ನು ಅದಕ್ಕೆ ಸಹ ಯಾರು ಮುಂದೆ ಬಂದಿಲ್ಲ. ಏನೋ ನಿಮ್ಮ ಕೈಯಲ್ದಷ್ಟು ಕೊಟ್ಟರೆ ಅವ್ರೂ ಕೇಬಲ್ಲು, ಪಂಪು, ಮೋಟ್ರು. ಯಾಕೆಂದರೆ ಈಗಿನ ಕಾಲದಲ್ಲಿ ಪಂಪು ಮೋಟ್ರೆಲ್ಲ ಕಮ್ಮಿ ಇಲ್ಲ. ಯಾಕೆಂದರೆ ರೈತರದ ಕಷ್ಟ ಬೇರೆ, ಇವ್ರದೇ ಕಷ್ಟ ಬೇರೆ. ಈಗ ಆ ಥರ ಅವರು 1 ರೂಪಾಯಿನೂ ಆಟೋ ಓಡಿಸ್ಕೊಂಡು ನೆನ್ಮಂಗಲದಲ್ಲಿ ನೋಡಿ, ಈಗ ತಾನೇ 2 ಅವರಿಂದ ಕಾದು ಪಾಪ ಅವ್ರಿಗೂ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅವ್ರು ಇದ್ದೇ ಇರುತ್ತೆ. ಡೈಲಿ ಅವರು ಓಡಾಡಬೇಕಲ್ಲ ನೆನ್ಮಂಗಲ, ಅವ್ರು ಒಂದೇ ಇರೋಕ್ಕಾಗಲ್ಲ. ನೋಡಿ ನಮಗೋಸ್ಕರ ಪಾಪ ಕೆಲಸ ಬಿಟ್ಟು ಊಟ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಈಗ ಜಸ್ಟ್ ಬಂದಿದ್ದಾರೆ. ನಾವು 1 ಅವರ್ ಕಾದು ಬೇಜಾರು ಮಾಡ್ಕೊಂಬಿಡಿ ಅಂದರು. ಏನೋ ನಿಮ್ಮ ಕೈಯಾದಷ್ಟು ಈಗ ಹೊಸ್ದಾಗಿ ಬೋರ್ ಹಾಕ್ಸಿ, ಏನೋ ಒಂದು ಕೇಬಲ್ಲು, ಒಂದು ಪಂಪು, ಮೋಟ್ರು, ಇಲ್ಲ ಒಂದು ಯಾವ್ದನ್ನ ಪೈಪ್ ಏನಾದರೂ ಕೊಡಿಸಿದ್ರೆ ಅವರು ಒಬ್ಬೊಬ್ಬರು ಒಂದೊಂದು ಪೈಪು ಅಂದ್ರೂ ಒಂದು ಲೆಂತು. ಯಾಕೆಂದರೆ ಈಗ ರೈತರು ನಮ್ಮದು ಈ ಕಡೆ ಹಳ್ಳಿ ಕಡೆ ಒಂಥರ, ಇವರು ಪಾಪ ಇನ್ನು ಈ ಒಂದು ತಿಂಗಳು 9,000 ಬಾಡಿಗೆ. ಇವ್ರನ್ನೆಲ್ಲ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಹೇಳಿ ಒಂದು ತಿಂಗಳಿಗೆ? ಯಾಕೆಂದರೆ ಭಟ್ರಾಗಿ ನಾವು ಹೇಳ್ತೀವಿ, ಏನೋ ಅವ್ರಿಗೆ ಕೈಲಾದಷ್ಟು ನಮ್ಮ ಕರ್ನಾಟಕ ಜನತೆ ಸಹಾಯ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಯಾಕೆಂದರೆ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡೋಕ್ಕಾಗಲಿ ಅಂದು ಸಹಾಯ ಮಾಡೋರಿಗೆ ಶೇರ್ ಮಾಡಿ. ಇಟ್ಕೆ, ಜಲ್ಲಿ, ಕಲ್ಲು, ಕಬ್ಬಣ, ಡೆಸ್ಟು, ಆಲೋ ಬ್ಲಾಕ್ ಕೊಡಿಸಿ. ನನಗಾಗಿ ಕೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ತಾಯಿಂದಿರಿಗೆ ಕೇಳ್ತಾ ಇದ್ದೀನಿ. ನೋಡಿ ಅಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಬನ್ನಿ, ಇಲ್ಲಿ ನೋಡಿಬೇಕಾರೆ ಇವತ್ತು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಕ್ಕೆ ಅಂದರೆ ನೋಡಿ, ನಮ್ಮ ಅಣ್ಣನವರು ಎಲ್ಲ ಈ ಥರ ಊಟವನ್ನು ತಂದರು. ಏನು ಹೇಳಿ, ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ತಿನ್ನೋಣ ಅಂತೇಳಿ ತಂದರು. ಆದರೆ ನಾವು ತಿನ್ನೋಕ್ಕಾಗಲಿಲ್ಲ, ಅವ್ರಿಗೆ ಬಡಿಸಿದ್ವಿ ದೇವ್ರ ಮಕ್ಕಳಿಗೆ. ಯಾಕೆಂದರೆ ನಿಜ ಅಂಶ ಹೇಳಬೇಕು, ಇಷ್ಟು ಜನರಿಗೆ ಇವರು 3 ಜನ ಅಣ್ಣಂದಿರು ಬಡಿಸಿದ್ರು ಊಟ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ರೀ, ಫಾಲೋ ಮಾಡಿ, ಎಲ್ಲ ಮರಿಬೇಡಿ. ನಮಸ್ತೆ.